ಸರ್ ನೀವು ತುಂಬ ಪಾತ್ರಗಳು ಮಾಡಿದ್ದೀರಲ್ಲ, ಸೊ ಆಡಿಯನ್ಸ್ ಕಡೆಯಿಂದ ಏನಾದರೂ ಬಂದಿದೆ ನಿಮಗೆ? ಅಂದರೆ ನೀವು ಈ ಥರ ಮಾಡಿದ್ರೆ ಸ್ವಲ್ಪ ಹಿಂಗಾಗುತ್ತೆ ಏನೋ ಕೇಳಿದ್ದೀರಾ ಆಡಿಯನ್ಸ್ ಇನ್ಪುಟ್ಸ್ನ? ತುಂಬ ಜನ ಸರ್ ನೀವು ಯಾಕೆ ಹೀರೋ ಮಾಡಲ್ಲ ಅಂತ ಕೇಳ್ತಾರೆ. ಓಕೆ, ನಾನು ಹೈಟ್ ಇದ್ದೀರಾ, ಮತ್ತು ಒಂಥರ ರಾ ಲುಕ್ ಇದೆ, ಯಾಕೆ ಸರ್ ಒಂದು ಕಮರ್ಷಿಯಲ್ ಮೂವಿ ಮಾಡಬಾರ್ದು ಅಂತ ತುಂಬ ನಂಗೆ ಕ್ವಶನ್ ಮಾಡ್ತಾರೆ. ಈ ಫೇಸ್ಬುಕ್ಕಲ್ಲೂ ಮೆಸೇಜ್ ಮಾಡ್ತಾ ಇರ್ತಾರೆ. ಬಟ್ ನನಗೆ ಅದು ಯಾಕೋ ಇಷ್ಟ ಇಲ್ಲ. ಯಾಕಂದರೆ ನನ್ನನ್ನು ನೋಡಿ 4 ಜನ ಹುಡುಗರು ಪಟ್ ಅಂತ ಮಾಡಲಾಗ್ತಾರೆ ಅಂತ ಹೇಳಿದ್ರೆ ಅದಾಗಲ್ಲ. ಅದೇ ಡಾರ್ಕ್ ಮೂವಿ ಆದರೆ, ಡಾರ್ಕ್ ಕ್ಯಾರೆಕ್ಟರ್ ಆದರೆ ನಾನು ಸೂಟ್ ಆಗ್ತೀನಿ. ಈ ಕಾಲಾಂತಕ ಅಂತ ಬರ್ತಾ ಇದೆ. ಇದರಿಂದ ಮುಂಚೆ ಇನ್ನೊಂದು ಯಾವುದು ಮೊನ್ನೆ ಇದು ರಿಲೀಸ್ ಆಯಿತು, ಧೈರ್ಯಂ ಸಮರ್ಥ ಸಾಧನ, ನೀವು ನೋಡಿದ್ದೀರಾ. ಸೊ ಅಂಥ ಕ್ಯಾರೆಕ್ಟರ್ ನಂಗೆ ಒಪ್ಪುತ್ತೆ, ಇಮಿಡಿಯೇಟ್ ಜನ ರಿಸೀವ್ ಮಾಡ್ಕೋತಾರೆ. ನನಗೆ ಅಂಥ ಕ್ಯಾರೆಕ್ಟರ್ ಮಾಡ್ಕೊಂಡು ಹೋಗೋಕ್ಕೆ ಇಷ್ಟ. ಇದು ನನ್ನ ಚಾಯ್ಸ್. ಮುಂದೊಂದು ದಿವಸ ಆ ಥರದ್ದು ಬಂದಾಗ ನಂಗೆ ಸೂಟ್ ಆಗುವಂಥ ಕ್ಯಾರೆಕ್ಟರ್ ಬಂದಾಗ ನಾನು ಮಾಡಬಲ್ಲೆ. ನಾನು ಸೂಜಿದಾರ ಅಂತ ಒಂದು ಮೂವಿನ ಮಾಡಿದ್ದೆ, ಸಿಕ್ಕಾಪಟ್ಟೆ ಯೋಚನೆ ಮಾಡಬೇಕಾದ್ರೆ. ಯಾಕಂದರೆ ಆ ಕ್ಯಾರೆಕ್ಟರ್ ನಂಗೆ ತುಂಬ ಆಪ್ಟ್ ಆಗ್ತಿತ್ತು. ಹರಿಪ್ರಿಯ ಮೇಡಮ್ ಅವರು ಅದಕ್ಕೆ ಹೀರೋಯಿನ್. ಸೊ ನಂಗೆ ತುಂಬ ಖುಷಿ ಇದೆ. ಇವತ್ತಿಗೆ ಹಿಂದಿಯಲ್ಲಿ ಸಾಕಷ್ಟು ಜನ ಮೂವಿ ನೋಡಿದ್ದಾರೆ. ಇದು ಇವತ್ತಿನ ಕರೆಂಟ್ ಮೈಂಡ್ ಸೆಟ್ ಇವ್ರದ್ದು. ಇವಾಗ ನವಾಜುದ್ದೀನ್ ಸಿದ್ದಿಕಿ ವಾಸ್ ಜೂನಿಯರ್ ಆರ್ಟಿಸ್ಟ್. ನಾವು ಯಾವುದೋ ಇದು ಮುನ್ನಾಬಾಯಿ ಬೇಬಿಸಲಲ್ಲಿ ಹಿಂಗೆ ಬಂದು ಹಿಂಗೆ ಹೋಗ್ತಾರೆ. ಇವತ್ತು ಈಸ್ ಎ ಸ್ಟಾರ್. ಸೊ ನಿಮಗೆ ಆ ಪ್ರಾಸೆಸ್ಸೇ ನಿಮ್ಗೆ ಕರ್ಕೊಂಡೋಗಿ ಒಂದು ಜಾಗದಲ್ಲಿ ಅದು ಏನಾಗುತ್ತೆ, ನಿಮ್ಮ ಇದು ಒಬ್ಬರ ಮೇಲೆ ನಿಂತಿರಲ್ಲ ಸಿನಿಮಾ ಅನ್ನೋದು. ಇಲ್ಲಿ ದೊಡ್ಡ ಇನ್ವೆಸ್ಟ್ಮೆಂಟು, ಜೊತೆಗೆ ಇಲ್ಲೊಂದು ಕ್ರಿಯೇಟಿವ್ ಒಂದು ಟೀಮ್ ಇರುತ್ತೆ, ಒಂದು ಕಮರ್ಷಿಯಲ್ ಪರ್ಸ್ಪೆಕ್ಟಿವ್ ಯೋಚನೆ ಮಾಡೋ ಒಂದು ವ್ಯಾಪಾರ ಇರುತ್ತೆ. ಅವೆಲ್ಲ ಸೇರಿ ಈ ಕತೆ ಯಾವಾಗ ಎಲ್ಲಿ ಯಾರಿಗೆ ಸೂಟ್ ಆಗಬೇಕು ಅಂತ ಒಂದು ಅದೇ ಪೊಸಿಷನ್ ಆಗುತ್ತೆ. ಅದು ಆರ್ಗ್ಯಾನಿಕ್ ಆಗತ್ತೆ ಚಂದ. ಇವಾಗ ಏನು ಇವ್ರು ಮಾಡ್ತಿದ್ದಾರೆ, ಈಸ್ ಡೂಯಿಂಗ್ ಅ ಗ್ರೇಟ್ ಜಾಬ್. ವರ್ಷದಲ್ಲಿ 300-400 ಸಿನಿಮಾ ಬರುತ್ತೆ ಅಂದರೆ ವಿ ಹ್ಯಾವ್ ವೆರಿ ಲಿಮಿಟೆಡ್ ಎಸ್ಟಾಬ್ಲಿಷ್ಡ್ ಆ್ಯಂಡ್ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್. 300-400 ಸಿನಿಮಾಗಳು ಬರುತ್ತೆ ಅಂದರೆ ಈ ಟ್ಯಾಲೆಂಟೆಡ್ ಆ್ಯಕ್ಟರ್ಗಳು ನಮಗೆ ಬೇಕು. ಒಂದು 200 ಜನ 20-30 ಜನ ಇದ್ದಾಗ ಇಂಥವ್ರು ಇದ್ರೆ ನಮಗೆ ಸಿನಿಮಾಗಳಿಗೆಲ್ಲ ಸಿನಿಮಾಗೊಂದು ಪವರ್ ಬರುತ್ತೆ, ಎನರ್ಜಿ ಬರುತ್ತೆ. ಇವಾಗ ವಿತೌಟ್ ಯಶ್ ಶೆಟ್ಟಿ ಜಿಗರನ್ನು ನೆನೆಸ್ಕೊಳ್ಳೋಕ್ಕಾಗಲ್ಲ. ಈಗ ಎಷ್ಟೋ ಇವಾಗ ವರ್ಷದಲ್ಲಿ ಒಂದು 3-4 ಸಿನಿಮಾ ರಿಲೀಸ್ ಆಯ್ತು ಈ ವರ್ಷ. ಆ ಸಿನಿಮಾಗೆ ಅದನ್ನು ಕಾಂಪ್ಲಿಮೆಂಟ್ ಮಾಡುತ್ತೆ. ಯಶ್ ಶೆಟ್ಟಿ ಇದ್ದಾರೆ, ಬಿಸ್ನೆಸ್ ಪರ್ಸ್ಪೆಕ್ಟಿವ್ಲು, ಆಡಿಯನ್ಸ್ ಪರ್ಸ್ಪೆಕ್ಟಿವ್ಲು. ಸೊ ಈ ಥರದ 1-2 ವರ್ಷ ನೀವು ಹಿಂಗೆ ಜರ್ನಿ ಮಾಡಿ ಒಂದಿಷ್ಟು ಜನ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಒಂದು ದೊಡ್ಡ ಬ್ಯಾಕ್ ಬೋನ್ ಸಪೋರ್ಟ್ ಸಿಸ್ಟಮ್ ಅದಾಗ್ತಿದ್ದಂಗೆ ಒಂದು ಸೆಟ್ ಆಗುತ್ತೆ. ಇವ್ರನ್ನ ಇಟ್ಕೊಂಡು ಒಂದು ಕತೆ, ಒಂದು ವ್ಯಾಪಾರ, ಪ್ರೊಡಕ್ಷನ್ನು ಅದು ಆರ್ಗ್ಯಾನಿಕ್ ಆಗಿ ಆಗಬೇಕು. ಆಸ್ ಎ ಆರ್ಟಿಸ್ಟ್ ಆಗಿ, ಹೀರೋ ಅಂತ ಬೇಡ, ನೀವು ಇಷ್ಟು ವರ್ಷಗಳಿಂದ ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದೀರಾ. ಸೊ ಅದರಲ್ಲಿ ಸೋಲು ಆ್ಯಂಡ್ ಗೆಲುವು ಎರಡನ್ನೂ ಸಮಾನವಾಗಿ ತಗೊಂಡಿದ್ದೀರಾ. ಯಾವತ್ತಾದರೂ ಆಡಿಯನ್ಸ್ ಪರ್ಸ್ಪೆಕ್ಟಿವಿಂದ ಕುತ್ಕೊಂಡು ಸೊ ಆಡಿಯನ್ಸ್ಗೆ ಏನು ಬೇಕು, ಸೊ ಹೇಗೆ ನಡೀತಾ ಇದೆ ಅಂತ ವರ್ಕ್ ಮಾಡಿರೋದು ಉಂಟಾ ಅಂತ? 100% ನಾವು ಆಡಿಯನ್ಸ್ಗೆ ಏನು ಬೇಕು ಅಂತಲೇ ಮಾಡಬೇಕು. ನೀವು ಒಂದು ಹೋಟ್ಲ್ ಇಟ್ಕೊಂಡು ಫುಡ್ ಮಾಡ್ತೀವಿ ಅಂದರೆ ಏನು ಬಂದು ರುಚಿಯಾಗಿರುತ್ತೆ, ಏನು ಇಷ್ಟಪಡ್ತಾರೆ. ನನಗಿದು ಇಷ್ಟ ಅಂತ ಮಾಡಿದ್ರೆ ಕರೆಕ್ಟ್. ಈ ಫುಡ್ ನನಗಿಷ್ಟ ಅಂತ ಮಾಡಿದ್ರೆ ನೋಬಡಿ ವಿಲ್ ಈಟ್. ಆ್ಯಂಡ್ ಮೋರ್ ಓವರ್ ಹೆಚ್ಚು ಜನಕ್ಕೆ ಏನು ಇಷ್ಟ ಆಗುತ್ತೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಇದು ವ್ಯಾಪಾರ ಇದೆಯಲ್ಲ, ಇಲ್ಲಿ ಸುಮಾರು ಥರದ್ದು ಕ್ಯಾಟಗರಿ ಇದ್ದಾರೆ. ಇವಾಗ ಇನ್ಫ್ಯಾಕ್ಟ್ ನಮ್ಮ ಮನೇಲೇ ಹೇಳೋದಾದ್ರೆ, ನನ್ನ ಸ್ವಂತ ಅಣ್ಣ ಅವನದೊಂದು ಸಿನಿಮಾ ಟೇಸ್ಟ್ ಇದೆ. ನನಗೆ ಈ ಸಿನಿಮಾ ಇಷ್ಟ, ನನಗೆ ಈ ಸಿನಿಮಾ ಇಷ್ಟ, ನನಗೆ ಈ ಸಿನಿಮಾ ಇಷ್ಟ. ಬಟ್ ಅವನು ಹೇಳಿ ಸಿನಿಮಾ ಯಾವುದೂ ದುಡ್ಡು ಮಾಡಿಲ್ಲ. ಸೊ ವಾಟ್ ಅಬೌಟ್ ದ ಪ್ರೊಡ್ಯೂಸರ್? ನಿನಗಿಷ್ಟ. ಇವಾಗ ನೀನೊಬ್ಬ ಆಡಿಯನ್ಸು, ಒಂದು ಲಿಮಿಟೆಡ್ ಆಡಿಯನ್ಸಿನ ಆಡಿಯನ್ ನೀನು. ಸೊ ನಿನಗೋಸ್ಕರ ವಿ ಕಾಂಟ್ ಟೇಕ್ ಅ ಚಾನ್ಸ್ ಟು ಇನ್ವೆಸ್ಟ್ ಅ ಹ್ಯೂಜ್ ಅಮೌಂಟ್ ಟು ಮೇಕ್ ಅ ಮೂವಿ. ಸೊ ನಾವೇನು ಮಾಡ್ತೀವಿ, ಮೂವಿ ಚೆನ್ನಾಗೂ ಇರಬೇಕು ಆ್ಯಂಡ್ ಬಿಗರ್ ಆಡಿಯನ್ಸಿಗೆ ರೀಚ್ ಆಗಬೇಕು. ದಟ್ ಈಸ್ ದ ಐಡಿಯಾ. ಇವಾಗ 10 ಜನ ಇಲ್ಲಿದ್ದೀವಿ ಅಂದರೆ 3 ಜನಕ್ಕೆ ಒಂದು ಸಿನಿಮಾ ಇಷ್ಟ ಆಗುತ್ತೆ, 7 ಜನಕ್ಕೆ ಒಂದು ಸಿನಿಮಾ ಇಷ್ಟ ಆಗುತ್ತೆ ಅಂದರೆ ವಾಟ್ ವಿಲ್ ಯು ಡೂ? 7 ಜನ ಸಿನಿಮಾನೇ ಮಾಡಬೇಕಲ್ವಾ? ಸೊ ಆ ಥರ ಇದಾಗತ್ತೆ. ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಮೇಲೆ ಸಿನಿಮಾ ಮಾಡಬೇಕು. ನಮ್ಮ ಟೇಸ್ಟು ಮ್ಯಾಟ್ರ್ ಆಗಲ್ಲ. ಅಲ್ಲ, ಮ್ಯಾಟ್ರ್ ಆಗುತ್ತೆ. ನಮ್ಮ ಟೇಸ್ಟ್ ಮನೆಯಲ್ಲೇ, ನಮ್ಮ ಟೇಸ್ಟ್ ಸೊ ಹೇಳಿ, ಈ ಸಿನಿಮಾದಲ್ಲಿ ಯಾವ ಥರ ನಾವು ನಿಮ್ಮನ್ನ ಟೇಸ್ಟ್ ಮಾಡ್ಬೋದು? ಇಲ್ಲ, ಒಂದು ನಾರ್ಮಲ್ ಆಗಿದ್ದ ವಿಲನ್, ಅದು ಒಂದು ಮಲ್ಪೆ ಮುನ್ನ ಅನ್ನೋಂಥ ಕ್ಯಾರೆಕ್ಟರ್. ಸೊ ನಿಮ್ಗೆ ಗೊತ್ತಿಲ್ಲ, ಸಮುದ್ರ ದಡದಲ್ಲಿರೋರದ್ದು ಅವ್ರದ್ದೊಂದು ಬಾಡಿ ಬಿಹೇವಿಯರು, ಅವರದ್ದು ಮ್ಯಾನರಿಸಮ್, ಮತ್ತು ಅವರೊಂದು ಯೋಚನೆ ಮಾಡೋ ರೀತಿ, ಅವರ ಪೊಲಿಟಿಕ್ಸ್ ಯಾವ ಥರ ಇರುತ್ತೆ. ಮೈನಾಗಿ ಬಂದುಬಿಟ್ಟು ಸ್ಟೋರಿನೇ ಒಂದು ಆ ಊರಿಂದ ಹೋಗ್ತಾ ಇರುತ್ತೆ. ಬಟ್ ಇದೊಂದು ಆ ಪ್ರದೇಶ ಏನಿದೆ, ಮೀನು ಮಾರುಕಟ್ಟೆ, ಈ ಟೆಂಡರ್ ಕರೆಯೋದು, ಏಲಂ ಕರೆಯೋದು, ಇದು ಸ್ವಲ್ಪ ಸ್ಟೋರಿನ ಒಂದು ಸ್ವಲ್ಪ ಸಾಥ್ ಕೊಡುತ್ತೆ ಅದಕ್ಕೆ. ಸೊ ಆ ಪ್ಲೇಸಲ್ಲಿ ಇರುವಂಥ ಒಬ್ಬ ವ್ಯಕ್ತಿ ಕ್ಯಾರೆಕ್ಟರ್ನ ಮಾಡಿದ್ದೀನಿ. ಅಲ್ಲಿ ಜೀವ ಅನ್ನೋ ಕ್ಯಾರೆಕ್ಟರ್ ಮತ್ತು ಮಲ್ಪೆ ಮುನ್ನನ್ನ ಕ್ಯಾರೆಕ್ಟರ್ಗೆ ಯಾವ ಜಿದ್ದು ಬೀಳುತ್ತೆ, ಆ ಜಿದ್ದು ಎಲ್ಲಿವರೆಗೆ ಹೋಗುತ್ತೆ, ಎಲ್ಲಿವರೆಗೆ ತಗೊಂಡೋಗ್ಬಿಟ್ಟು ಕ್ಲೈಮ್ಯಾಕ್ಸಲ್ಲಿ ಫೈಟ್ ಯಾಕೆ ಆಗುತ್ತೆ ಅನ್ನೋದೇ ಒಂದು ಮೂವಿ. ಸೊ ಇವರ ಲೈಫಲ್ಲಿ ನಾನೊಂದು ಪಾರ್ಟ್ ಈ ಮೂವಿಯಲ್ಲಿ. ಒಂದು 2 ಪಾತ್ರ ಎದುರಾಗಿ ಸುಮಾರು ಕಾರಣ ಇರುತ್ತೆ. ಅಲ್ಲಿ ಅವ್ರ ಸರ್ವೈವಲ್ ಇರುತ್ತೆ, ಅವ್ರ ಸೋಷಿಯಲ್ ಲೈಫ್ ಇರುತ್ತೆ, ಅಥವಾ ಇನ್ಯಾವುದೋ ರಿಲೇಷನ್ಶಿಪ್ ಇರುತ್ತೆ, ಇನ್ಯಾರು ಹುಡುಗಿ ಇರುತ್ತೆ, ಈಗ ಸುಮಾರು ಕಾರಣ ಇರುತ್ತಲ್ಲ.
ನಮ್ಮಿಬ್ಬರ ಮಧ್ಯೆಯಲ್ಲೂ ಒಂದು ಸ್ಟ್ರಾಂಗ್ ರೀಸನ್. ಇವಾಗ ಈ ಸಿನಿಮಾ ಹೆಂಗೆ ಸೆಟ್ ಆಗಿದೆ ಅಂದರೆ ಫಿಶ್ ಟೆಂಡರ್ಶಿಪ್ಪು ಮುನ್ನೊಂದು ಟ್ಯಾಗ್ಲೈನ್ ಹೆಂಗೆ ಅಂದರೆ ಫಿಶ್ ಟೆಂಡರ್ಶಿಪ್ ಪ್ರೈವೇಟ್ ಕಂಪ್ನಿ ಲಿಮಿಟೆಡ್ ಅನ್ನೋ ಥರದ್ದು ಒಂದು ಅವನ ಟ್ಯಾಗ್ಲೈನ್ ಹೇಳುತ್ತೆ ವಾಟ್ಸ್ ಈಸ್ ಗೋಲ್. ಈ ವಾಂಟ್ಸ್ ಟು ಬಿಲ್ಡ್ ಪ್ರೈವೇಟ್ ಕಂಪ್ನಿ ಲಿಮಿಟೆಡ್, ಒಂದು ದೊಡ್ಡ ಎಂಟ್ರಪ್ರಿನರು ಅಥವಾ ಇನ್ನೊಬ್ಬ ಉದ್ಯಮಿ ಆಗಬೇಕು ಅನ್ನೋದು ಹೀಸ್ ಐಡಿಯಾಲಜಿ. ಆ ಐಡಿಯಾಗೆ ಯಾರು ಅಡ್ಡ ಬರ್ತಾರೆ ಅಂದಾಗ ಅವ್ರನ್ನ ಮುಗಿಸ್ಬೇಕು ಅನ್ನೋದು ಹೀಸ್ ಅ ಗೋಲ್, ಟು ರೀಚ್ ಹಿಸ್ ಗೋಲ್. ಮಧ್ಯದಲ್ಲಿ ಏನೋ ಡಿಸ್ಟ್ರಾಕ್ಷನ್ಸ್ ಬಂದರೆ ತೆಗಿಬೇಕು. ನಂದು ಹೆಂಗಂದರೆ ದೆರ್ ಈಸ್ ಅ ಗೋಲ್. ಹೋಗುವಾಗ ಏನಾದರೂ ಒಂದು ಕ್ರಾಸ್ ರೋಡು ಅಥವಾ ಒಂದು ರಾಂಗ್ ರೂಟು ಇಡೀ ಲೈಫನ್ನು ಹೆಂಗೆ ಬದಲು ಮಾಡುತ್ತೆ. ಸೊ ದ್ಯಾಟ್ಸ್ ಮೈ ಕ್ಯಾರೆಕ್ಟರಿಸ್ಟಿಕ್. ಸೊ ನಾವಿಬ್ಬರು ಎದುರಾಗಿದೆ ಓವರ್ ಆಲ್ ಐಡಿಯಾ. ಅಂಡ್ ಒಂದು ಲಕ್ ಫ್ಯಾಕ್ಟರ್ ಅಂದರೆ ಸಿನಿಮಾದಲ್ಲಿ ಈ ಮೀನು ಪಾತ್ರ ಮಾಡಿದ್ರೆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದೆ. ಯಾವುದು ಮೀನಾ? ಫಿಶ್ ಮೀನು ಸಿನಿಮಾದಲ್ಲಿ ಇತ್ತು ಅಂದರೆ ಆ ಸಿನಿಮಾಗಳೆಲ್ಲ ಇದುವರೆಗೂ ಸೂಪರ್ ಡೂಪರ್ ಹಿಟ್ ಆಗಿದೆ. ಎಕ್ಸಾಂಪಲ್ ನಾವು ತಿಂದಿದ್ರೆ ಆಕ್ಚುಲಿ ಡೈರೆಕ್ಟರ್ ಸರ್ ಹೇಳ್ತಾ ಇದ್ರು ಬೆಳಗ್ಗೆ ಬ್ರಷ್ ತರ ಇಟ್ಕೊಂತ ಇದ್ರಂತೆ ಫಿಶ್ಗಳನ್ನ, ತರಕಾರಿ ತರ ತಿಂತ ವರ್ಡ್ ಯೂಸ್ ಮಾಡಿದ್ರು. ಬೆಳಿಗ್ಗೆ ತಿಂಡಿಯಿಂದನೇ ಶುರು ಮಾಡ್ತಾ ಇದ್ವಿ. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರು, ಸಂಜೆನೂ ಚಾನ್ಸ್ ಸಿಕ್ಕಿದ್ರು ಬಿಡ್ತಿರ್ಲಿಲ್ಲ. ಅಲ್ಲೂ ಒಂದು ಫಿಶ್ ಹೊಡಿತಾ ಇದ್ವಿ. ಈಗಲೂ ಹೇಳ್ತಿದ್ದೀನಿ, ಕುಂದಾಪುರ ಕಡೆ ಹೋದ್ರೆ ನೀವು ಹೊಳೆ ಬೈಗ್ ಅಂತ ಒಂದು ಮೀನು ಸಿಗುತ್ತೆ, ಖಂಡಿತ ಟೇಸ್ಟ್ ಮಾಡಿ. ಯಾರು ನೋಡ್ತಿದ್ರು ಇಂಟರ್ವ್ಯೂನ, ಕುಂದಾಪುರ ಕಡೆ ಹೋದಾಗ ಹೊಳೆ ಬೈಗ್ ಅಂತ ಒಂದು ಮೀನಿದೆ, ಟೇಸ್ಟ್ ಮಾಡಿ, ಒಳ್ಳೆ ಎಂಜಾಯ್ ಮಾಡ್ತೀರಾ. ಇದ್ರ ಬಗ್ಗೆ ಹೇಳಿ ಸರ್, ಲಿಂಕ್ ಅಂದರೆ ಫಿಶ್ ಇವಾಗ ಹೇಳಿದ್ರೆ ಎಕ್ಸಾಂಪಲ್ ಅಂದರೆ ಈಗ ಕುಂದಾಪುರ ಸೈಡ್ ಸಿನಿಮಾಗಳು ಮಾಡಿರೋದು, ಕಾಂತಾರ ಸಿನಿಮಾ, ಉಳಿದವರು ಕಂಡಂತೆ, ಆಮೇಲೆ ಗರುಡ ಗಮನ ವರ್ಷ, ಇದರಲ್ಲೆಲ್ಲ ಫಿಶ್ ತುಂಬ ಪಾತ್ರ ವಹಿಸಿದೆ. ಎಲ್ಲ ಸಿನಿಮಾ ಸೂಪರ್. ಈಗ ನಾವು ಆ ಕಡೆ ಸ್ಟೋರಿ ತಗೊಂಡಾಗ ಅಲ್ಲಿ ಸಿಗುವಂಥ ವಸ್ತುಗಳೆಲ್ಲ ಅಲ್ಲಿ ನೇಚರ್ ಬಂದ್ಬಿಟ್ಟು ಮೀನು, ಕೋಳಿ, ಸಮುದ್ರ, ಮಟನ್ ಇಲ್ಲ. ಅದೇ ನೀವು ಮಂಡ್ಯ ಮೈಸೂರು ಕಡೆ ಬಂದರೆ ಮಟನ್ ಕಡಿತಾರೆ, ಬೀಗ್ರೂಟ, ಬಾಡೂಟ ಅಂತ ಹೇಳ್ತಾರೆ. ನಮ್ಮ ಕಡೆ ಅದಿಲ್ಲ, ಫಿಶ್ ಊಟ. ಸೊ ಅದು ಅಲ್ಲಿದ್ದು ನೇಚರ್. ಏನಂತಾರೆ ಈ ಕಡೆ ಬಾಡೂಟ ಅಂತಾರೆ, ಆ ಕಡೆ ಆ ಥರ ಏನಿಲ್ಲ, ಆ ಥರ ಏನಿಲ್ಲ. ಮೀನೂಟ ಅದ್ರಲ್ಲಿ ಒಂದೆರಡು ಇಲ್ಲಿ ಬಾಡೂಟ ಅಂದ್ರೆ ಕುರಿ ಮತ್ತೆ ಇದೇನು ಆಡಷ್ಟೇ. ಆ ಕಡೆ ಮೀನಂದ್ರೆ 25-100 ಮೀನಿದೆ ಇಲ್ಲಿ. ಸರ್ ಆಮೇಲೆ ನಿಮ್ಮ ಸಿನಿಮಾದಲ್ಲಿ ನಾನು ಕೆಲವೊಂದು ಕಮೆಂಟ್ಸ್ಗಳು ಗಮನಿಸಿರೋದು, ನಿಮ್ಮ ಸಿನಿಮಾಗೆ ಸಿನಿಮಾಟೋಗ್ರಫಿ ಸಖತ್ತಾಗಿರುತ್ತೆ ಅಂತ ಆಡಿಯನ್ಸ್ ತುಂಬ ಇಷ್ಟಪಡ್ತಾರೆ, ಅದೇನು ಗೊತ್ತಿಲ್ಲ. ಸೊ ಅದು ನಿಮ್ಗೆ ಏನಾದ್ರು ಅನಿಸಿದ್ಯಾ? ನಿಮ್ಮ ಕೆಲವೊಂದು ಸಾಂಗು ಸಖತ್ ಹಿಟ್ ಆಯಿತು, ಅದು ಮಾತಾಡಿದ ಸಿನಿಮಾಟೋಗ್ರಫಿಯಿಂದ ಚೆನ್ನಾಗಿದೆ ಅಂತ. ಮೊನ್ನೆ ಔಟು ಸಿನಿಮಾ ಬಂದಾಗ ಅದು ಸಿನಿಮಾಟೋಗ್ರಫಿ ಸಖತ್ತಾಗಿದೆ, ಕೆಲವೊಂದು ವಿಜುವಲೈಸೇಷನ್ ತುಂಬ ಚೆನ್ನಾಗಿದೆ, ಈ ಥರ ಮಾತು ಬರುತ್ತೆ. ಪ್ರತಿ ಸಿನಿಮಾದಲ್ಲೂ ನಮ್ಮದು ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ. ನಿಮಗೆಲ್ಲೋ ಒಂದು ಕಡೆ ಸಿನಿಮಾಟೋಗ್ರಫಿ ಕೈ ಹಿಡಿಲಿಲ್ಲ ಅಂದಾಗ ನಮಗೆ ಅದ್ರ ಇಂಪಾರ್ಟೆನ್ಸ್ ಗೊತ್ತಾಗ್ಬಿಡುತ್ತೆ. ಅಲ್ಲಿಂದ ನಾವು ಚುರುಕಾಗ್ಬಿಡ್ತೀವಿ, ಓಕೆ ಸಿನಿಮಾಟೋಗ್ರಫಿ ಇಸ್ ವೆರಿ ಇಂಪಾರ್ಟೆಂಟ್, ಸೊ ವಿ ನೀಡ್ ಟು ಫೈಂಡ್ ಅ ರೈಟ್ ಪರ್ಸನ್ ಅಂತ ಅಲ್ಲಿಂದ ಶುರುವಾಗುತ್ತೆ. ಸೊ ನಾನು ಸಿನಿಮಾ ಒಳಗಡೆ ಬರುವಾಗ ಇನ್ಫ್ಯಾಕ್ಟ್ ಐ ಆಮ್ ವೆರಿ ಪ್ರಿಸೈಸ್. ಒಳ್ಳೆ ಸಿನಿಮಾಟೋಗ್ರಫರ್ ಇರಬೇಕು, ಮ್ಯೂಸಿಕ್ ಒಳ್ಳೆ ಇರಬೇಕು. ಯಾಕಂದರೆ ಇಲ್ಲಿ ಒಬ್ಬರು ಕೆಲಸ ಇಲ್ಲ, ಎಲ್ಲ ಒಬ್ರಿಗೊಬ್ರು ಕಾಂಪ್ಲಿಮೆಂಟ್ ಮಾಡಬೇಕು. ಒಳ್ಳೆ ಡೈರೆಕ್ಟ್ರು, ಒಳ್ಳೆ ರೈಟ್ರು, ಒಳ್ಳೆ ಲಿರಿಕ್ ರೈಟ್ರು, ಪ್ರೊಡ್ಯೂಸರ್ ಎಲ್ಲ ಇಂಪಾರ್ಟೆಂಟ್. ಸೊ ನಮಗೆ ಈವನ್ ನೀವು ಚೂರಿಕಟ್ಟೆ ತೊಗೊಳ್ಳಿ, ಅವ್ರು ಇವತ್ತು ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ ಕನ್ನಡ ಇಂಡಸ್ಟ್ರಿ, ನಮ್ಮ ಅದ್ವೈತ ಗುರುಮೂರ್ತಿ. ಮುಂದಿನ ನಿಲ್ದಾಣ ಈಸ್ ಲೈಕ್ ಈಸ್ ಅ ಹ್ಯಾಪನಿಂಗ್ ರೈಟ್ ನೋ ಆ್ಯಂಡ್ ಈಸ್ ಡೂಯಿಂಗ್ ಅ ಗ್ರೇಟ್ ಜಾಬ್. ಹಿ ಹ್ಯಾಡ್ ಕಮಿಟೆಡ್ ಮೆನಿ ಗುಡ್ ಫಿಲ್ಮ್ಸ್. ಆಮೇಲೆ ಇವರು ನಮ್ಮ ಚಿಗರ್ಗೆ ಬಂದರೆ ಸಲಗ, ಆಮೇಲೆ ಸಲಗಕ್ಕಿಂತ ಮುಂಚೆ ಅವರು ಕರಿಯಪ್ಪ, ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಅಂತ ಒಂದು ಸಿನಿಮಾ ಮಾಡಿದ್ರು. ಅಟ್ಸ್ ಅ ವೆರಿ ಲೋ ಬಜೆಟ್ ಸಿನಿಮಾ. ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ರು ಅದನ್ನು ಅಂದರೆ ಆ ಸಿನಿಮಾ ನೋಡಿ ಧ್ವನಿ ವಿಜಯ್ ಸರ್ ಕರೆದ್ಬಿಟ್ಟು ಅವ್ರಿಗೆ ಕೆಲಸ ಕೊಟ್ಟರು. ಸೊ ಅವ್ರಿಗೆಲ್ಲ ದೇರ್ ಟ್ಯಾಲೆಂಟ್, ಇಲ್ಲಿ ನಮ್ಮದೇ ಏನೂ ಇಲ್ಲ, ನಾವು ಚೆನ್ನಾಗಿ ಕೆಲಸ ಇರೋರು ಹಿಂದೆ ಹೋಗ್ತೀವಿ ಅಷ್ಟೇ. ಇವರು ಸೂಪರಾಗಿ ಮಾಡ್ತಾರೆ, ಇವರೇ ಬೇಕು ಅಂತಂದಾಗ ಆ ಸಿನಿಮಾ ಕ್ವಾಲಿಟಿ ಚೆನ್ನಾಗಿರುತ್ತೆ. ಆ್ಯಂಡ್ ಇವತ್ತು ಆಡಿಯನ್ಸ್ ಮಾತಾಡ್ತಾರೆ, ಆಡಿಯನ್ಸು ಸಿನಿಮಾ ಫ್ರೇಮಿಂಗ್ ಹೇಗಿದೆ ಅಂತ ಮಾತಾಡ್ತಾರೆ, ಗ್ರೇಡಿಂಗ್ ಹೇಗಿದೆ ಅಂತ ಮಾತಾಡ್ತಾರೆ. ಪೀಪಲ್ ವಿಲ್ ರೈಟ್ ಅಬೌಟ್ ದ ಟೆಕ್ನಿಕಲ್ ಥಿಂಗ್ಸ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಇವತ್ತು ನಾವು ಕಥೆಯನ್ನು ಚೆನ್ನಾಗಿ ಇಟ್ಕೋತೀವಿ ಅಂದ್ರೆ ಆಗಲ್ಲ. ಟೆಕ್ನಿಕಲಿ ಇಟ್ ಹ್ಯಾಸ್ ಟು ಬಿ ವೆರಿ ಗುಡ್. ಆ್ಯಂಡ್ ಎಡಿಟಿಂಗ್ ಸೂಪರ್ ಆಗಿರಬೇಕು. ಎಡಿಟಿಂಗ್ ಬಗ್ಗೆ ಮಾತಾಡ್ತಾರೆ, ಎಲ್ಲಿ ಲ್ಯಾಗ್ ಆಯಿತು, ಜಾಸ್ತಿ ಟ್ರಿಮ್ ಆಯಿತು, ಈ ಥರ ಆಡಿಯನ್ಸ್ ಮುಂಚೆ ಎಲ್ಲ ಸಿನಿಮಾದವ್ರು ಮಾತಾಡ್ತಿದ್ರು. ಈಗ ಆಡಿಯನ್ಸ್ ಆರ್ ನೋ ಅಬೌಟ್ ದ ಟೆಕ್ನಿಕಲ್ ಥಿಂಗ್ಸ್.